ಸರ್ಕಾರಿ ಶಾಲೆಯ ಕೊಠಡಿಯನ್ನ ಬಾಡಿಗೆಗೆ ನೀಡಿದ ಆರೋಪ. ಬೇಲೂರು ಶಾಸಕ ಸುರೇಶ್ ಆಪ್ತರ ವಿರುದ್ಧ ಗಂಭೀರ ಆರೋಪ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮತ್ತಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂದನಹಳ್ಳಿ ಗ್ರಾಮದ ತಾರೇಮರ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ಹೆಣ್ಣು ಮಕ್ಕಳ ಕೊಠಡಿಯನ್ನ ರಸ್ತೆ ಕಾಮಗಾರಿ ಮಾಡಲು ಬಂದ ಕಾರ್ಮಿಕರಿಗೆ ಬಾಡಿಗೆ ನೀಡಲಾಗಿದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ನಿಮ್ದು ಊರು ಯಾವುದು? ಬಳ್ಳಾರಿ. ಬಳ್ಳಾರಿಯಿಂದ ಏನ್ ಕೆಲಸಕ್ಕೆ ಬಂದಿರಿ ಇಲ್ಲಿ? ಸಿಸಿ ರೋಡ್ ಕೆಲಸಕ್ಕೆ ಬಂದಿದ್ಯಾ? ಎಷ್ಟು ದಿನ ಕೆಲಸ ಮಾಡ್ಬೇಕು ಇಲ್ಲಿ? ಒಂದ್ ತಿಂಗಳು ತನಕ ಇಲ್ಲೇ ಸ್ಕೂಲ್ ಕೊಟ್ಟಿದ್ದಾರೆ ನಿಮಗೆ ಎಂದರ್ಥ? ಈಗ 2 ದಿನ ಉಳಿಯಕ್ಕೆ ಇಲ್ಲಿ ಅಂತಲೇ ಅವಕಾಶ. 2 ರಿಂದ 3 ದಿನ ಅಂತ ಹೇಳಪ್ಪ. ಸುಳ್ಳು ಹೇಳ್ಬೇಡ, ಸತ್ಯ ಹೇಳು. ಎಷ್ಟು 2 ದಿನನಾ? ಕರೆಕ್ಟ್ ಆಗಿ ಹೇಳಪ್ಪ, ಸುಮ್ಮನೆ ಸುಳ್ಳು ಹೇಳ್ಬೇಡ. ಅಲ್ಲಪ್ಪ, ಇಲ್ಲಿ ಉಳಿಯಕ್ಕೆ ಹೇಳಪ್ಪ. ಒಂದೇ ದಿನ ಇಲ್ಲಿ ಸ್ಕೂಲಲ್ಲಿ ಉಳಿರಿ ಅಂತ ಹೇಳಿದ್ದಾರೆ. ಅಲ್ಲ, ಸ್ಕೂಲಲ್ಲಿ ಉಳಿರಿ ಅಂತ ಹೇಳಿದ್ದಾರೆ. ಇಲ್ಲಿ ರೂಮ್ ಹೇಳಿದ್ರು ಸರ್. ಹೌದು, ಇಂತಹದೊಂದು ಆರೋಪವನ್ನ ವಕೀಲ ಜಯಣ್ಣ ಎಂಬುವವರು ಮಾಡಿದ್ದಾರೆ. ಶಾಲೆಯನ್ನ ಬಾಡಿಗೆ ನೀಡಿದ್ದಾರೆ ಎಂಬ ಮಾಹಿತಿ ಬಂದ ಕೂಡಲೇ ವಕೀಲ ಜಯಣ್ಣ ಅವರು ಶಾಲೆಗೆ ಭೇಟಿಯನ್ನ ನೀಡಿ ಪರಿಶೀಲಿಸಿದಾಗ ರಸ್ತೆ ಕಾಮಗಾರಿಗಾಗಿ ಬಂದಿದ್ದ ಬಳ್ಳಾರಿ ಮೂಲದ ಕಾರ್ಮಿಕರು ಶಾಲೆಯ ತರಗತಿ ಕೊಠಡಿಯಲ್ಲಿ ತಂಗಿರುವುದು ಕಂಡುಬಂದಿದೆ. ಕೂಡಲೇ ಕಾರ್ಮಿಕರನ್ನ ಈ ಬಗ್ಗೆ ವಿಚಾರಿಸಿದಾಗ ನಮ್ಮ ಮೇಸ್ತ್ರಿ ಅವರು ಇಲ್ಲಿ ತಂಗಲು ಹೇಳಿದ್ದಾರೆ ಎಂದಿದ್ದಾರೆ. ಮದಗಟ್ಟ ಗ್ರಾಮ ಪಂಚಾಯತಿ ಒಳಪಡ್ತಕ್ಕಂಥ ತಾರೇಮರ ಶಾಲೆಗೆ ಚಂದನಹಳ್ಳಿ ಗ್ರಾಮದಲ್ಲಿ ಸೇರುತ್ತಿರ್ತಕ್ಕಂಥ ಏನು ಪ್ರೌಢಶಾಲೆ ತಾರೇಮರ, ಇಲ್ಲಿ ಸುಮಾರು 21/2026 ಸುಮಾರು 5:30 ಗಂಟೆಯಲ್ಲಿ ನಾವು ನಮ್ಮ ಸ್ನೇಹಿತರು ಬರ್ತಂಥ ಸಂದರ್ಭದಲ್ಲಿ ಏನು ಈ ಬಳ್ಳಾರಿಯಿಂದ ಬರ್ತಂಥ ಯುವಕರು ಅಲ್ಲಿ ರೂಮ್ನಲ್ಲಿ 9ನೇ ತರಗತಿ ಹೆಣ್ಮಕ್ಳ ರೂಮ್ನಲ್ಲಿದ್ದರು. ಏನಪ್ಪ ಇಲ್ಲಿದ್ದೀರಿ ಅಂತ ವಿಚಾರಿಸಿದಂಥ ಸಂದರ್ಭದಲ್ಲಿ ನಮಗೆ ಏನು ಈ ಕಾಂಟ್ರಾಕ್ಟರು ನಮಗೆ ಮಂಜುನಾಥನವರು ನಮಗೆ ಇಲ್ಲಿ ಹೇಳಿದ್ದಾರೆ ಉಳ್ಕೊಳ್ಳೋಕ್ಕೆ. ನಾವು ಇಲ್ಲಿ ಚನ್ನಹಳ್ಳಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಆ ನಡೀತಾ ಇರೋ ಸಂದರ್ಭಕ್ಕೆ ನಾವು ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದೀವಿ. ಇಲ್ಲಿ ನಮಗೆ ಉಳ್ಕೊಳ್ಳೋಕ್ಕೆ 3 ದಿನ ಬಾಡಿಗೆ ರೂಪದಲ್ಲಿ ಹೇಳಿದ್ದಾರೆ. ಇದಕ್ಕೆ ರೂವಾರಿ ಯಾರಪ್ಪ ಅಂತ ಕೇಳಿದ್ದಕ್ಕೆ ದರ್ಶನ್ ಬಿಲ್ಗುಲ್ಲಿ ಇವರು ನಾನು MLA ಪರವಾಗಿದ್ದೀನಿ ಅಂತ ಹೇಳಿ ಅವರ ಹೆಸರು MLA ಸುರೇಶ್ ಅವರ ಹೆಸರು ಹೇಳಿ ನಾನು ಅವ್ರಿಗೆ ಸಹಚಾರ ನನಗೆ ಈ ಸ್ಕೂಲ್ ಬಿಟ್ಕೊಡಿ ಅಂತ ಹೇಳಿ ಏನು ಬಾಡಿಗೆ ರೂಪದಲ್ಲಿ ಈ ಕರಿಬಸಪ್ಪ ಎಂಬ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯ ಧಮಕಿ ಹಾಕಿ ಮಾಡಿ ಕರಿಬಸಪ್ಪ ಅವ್ರ ಹತ್ರ ಸುಮಾರು 10,000 ಬಾಡಿಗೆ ರೂಪಾಯಿ ಮುಖಾಂತರ ಸುಮಾರು 3 ದಿನಕ್ಕೆ 1 ದಿನಕ್ಕೆ 10,000 ರೂಪಾಯಿಗಳ ಬಾಡಿಗೆ ಮುಖಾಂತರ ಅದನ್ನು ಪಡೆದು ಕೊಟ್ಟಿರೋದಂತ ಕಾಣಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ಈಗಲೂ ಕೂಡ ಎಲ್ಲ ಇದರಲ್ಲೂ ಪತ್ರಿಕೆ ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾಗಾಗಿ ಅವರಿಂದ ಹೆಚ್ಚಿನದಾಗಿ ಕರಿಬಸವರು ರೀತಿ ಕಾನೂನು ರೀತಿ ಮಾಡಿರೋದು ಉಲ್ಲಂಘನೆ ಆಗಿದೆ. ಈ ಮದಗಟ್ಟ ಶಿವರಾಜನ ವ್ಯಕ್ತಿ ಮತ್ತು ಇನ್ನು ಹಲವಾರು ಮದಗಟ್ಟ ಚಂದನಹಳ್ಳಿ ಗ್ರಾಮಸ್ಥರುಗಳು ಅಲ್ಲಿಗೆ ಬಂದು ಏನು ಅವ್ರಿಗೆ ಗೊತ್ತಿಲ್ಲದಲೆ ಮಾಹಿತಿ ಗೊತ್ತಿಲ್ಲದಲೆ ಸುಮ್ಮನೆ ಅವಿರೋಧವಾಗಿ ಸುಮ್ಮನೆ ಏನೇನೇ ಸಂಬಂಧಪಟ್ಟ ವಿಚಾರದಂಗೆ ಮಾತನಾಡಿ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಇನ್ನು ಜಯಣ್ಣ ಅವರ ಆರೋಪದಂತೆ ಬೇಲೂರು ಶಾಸಕ ಸುರೇಶ್ ಅವರ ಆಪ್ತ ದರ್ಶನ್ ಬಿಲಗುಲಿ ಎಂಬುವವರು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಕಾರ್ಮಿಕರಿಗೆ ರಾತ್ರಿ ತಂಗಲು ಅವಕಾಶ ನೀಡುವಂತೆ ತಿಳಿಸಿ ಶಾಲೆಯ ತರಗತಿ ಕೊಠಡಿಯನ್ನ ಪಡೆದುಕೊಂಡಿದ್ದಾರೆ. 3 ದಿನಗಳಿಗೆ 10,000 ಬಾಡಿಗೆಯನ್ನ ಪಡೆದಿದ್ದಾರೆ ಎನ್ನಲಾಗಿದ್ದು, ಹೆಣ್ಣು ಮಕ್ಕಳಿಗೆ ಮೀಸಲಾದ 9ನೇ ತರಗತಿಯ ಕೊಠಡಿಯನ್ನ ಬಾಡಿಗೆಗೆ ನೀಡಿರುವುದು ಅತ್ಯಂತ ಆಘಾತಕಾರಿ ವಿಷಯವಾಗಿದ್ದು, ಇದು ಶಿಕ್ಷಣ ವ್ಯವಸ್ಥೆಗೆ ಅಪಮಾನ ಎಂದು ಜಯಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭ್ರಷ್ಟಾಚಾರ ನಿರ್ಮೂಲನಾ ಸಂಘಟನೆಯ ರಾಜ್ಯಾಧ್ಯಕ್ಷ ತಬಾರಕ್ ಅವರು ಕೂಡ ಆರೋಪಿಗಳನ್ನ ಬೆಂಬಲಿಸಿದ್ದು, ವಿಡಿಯೋ ಕ್ಲಿಪ್ಗಳೊಂದಿಗೆ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಅವರಿಗೆ ಲಿಖಿತ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸದ್ಯ ಈ ಆರೋಪಗಳ ಕುರಿತು ಶಾಸಕ ಸುರೇಶ್ ಅಥವಾ ಅವರ ಆಪ್ತರಿಂದ ಇನ್ನೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.